ಫ್ರೆಂಡ್ಸ್ ಟೂರ್ನಮೆಂಟಿಗೆ ಹೋದ ತಕ್ಷಣ ನನಗೆ ಸ್ಕೋರ್ ಹಾಕೊಳ್ಳೋಕೆ ಕೊಟ್ಬಿಡೋದ. ನನ್ನೊಂದು ಟಿ ಶರ್ಟು ಒಟ್ಟಿಗೆ 3 ಟಿ ಶರ್ಟ್ ಅವ ನಮ್ಮ ಹತ್ರವ. ನಾವು ಫೈನಲ್ಗೆ ಹೋಗಿ ಕೂತಿರೋದ್ರಿಂದ ನಮ್ಮ ಟೀಮ್ ಮೇಟ್ಸ್ಗಳಿಗೆ ರಿವ್ಯೂ ಕೇಳಕ್ಕೆ ಹೋಗ್ತಾ ಇದ್ದೀನಿ. ಬನ್ನಿ ಫ್ರೆಂಡ್ಸ್, ಇದು ಅಗ್ರಗೇಟ್ ಸರ್ಕಲ್. ಇಲ್ಲಿ ಕೊಡಬೇಕು. ಹಾಯ್, ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ದ ಹೊಸ ವಿಡಿಯೋ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾವು ಮತ್ತೆ ಇನ್ನೊಂದು ಟೂರ್ನಮೆಂಟಿಗೆ ಹೋಗ್ತಾ ಇದ್ದೀವಿ. ಸೊ ಅಲ್ಲಿ ಎಷ್ಟನೇ ಪ್ರೈಸ್ ಗೆಲ್ತೀವಿ, ಏನಾಗುತ್ತೆ ಎಲ್ಲಾನು ತಿಳಿಸ್ಕೊಡ್ತೀನಿ, ಬನ್ನಿ. ಫ್ರೆಂಡ್ಸ್, ಟೂರ್ನಮೆಂಟಿಗೆ ಹೋದ ತಕ್ಷಣ ನನಗೆ ಸ್ಕೋರ್ ಹಾಕೊಳ್ಳೋಕೆ ಕೊಟ್ಬಿಡೋದ. ನಾನೇನು ಕೂತ್ಕೊಂಡು ಮ್ಯಾಚ್ಗಳು ನೋಡ್ಕೊಂಡು ಸ್ಕೋರ್ ಹಾಕತ್ತಾ ಇದ್ದೆ. ಸ್ವಲ್ಪ ನೋಡಬೇಕಿತ್ತು. ಶಂಕರ್ ಅವರ ಫ್ರೆಂಡ್ಸ್, ಇವಾಗ ನಮ್ಮೂರು ಹುಡುಗರೆಲ್ಲ ಇವಾಗ ಬಂದವ್ರೆ. ಅವ್ರಿಗಿಂತ ಫಸ್ಟೇ ಬಂದಿದ್ದೇವೆ ನಾವು. ನೋಡಿ, ನಮ್ಮ ಹುಡುಗರೆಲ್ಲ ಇವಾಗ ಬಂದವ್ರೆ. ಎಲ್ಲ ಉಣ್ಕೊಂಡು ತಿನ್ಕೊಂಡು ಕಾಲೇಜಿಂದ ಕದ್ ಬಂದವನೆ. ಫ್ರೆಂಡ್ಸ್, ಇವನು ಕ್ರಿಕೆಟ್ ಅಭಿಮಾನ. ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ. ನಿನ್ ಜನ್ಮಕ್ಕೆ ಹೋಗೋ. ಇದು ಎಂತ ಕ್ರಿಕೆಟ್ ಅಭಿಮಾನ ಅಂದ್ರೆ ನೋಡಿ. ಇಲ್ಲಿ ಯಾವ ಕಾಲೇಜ್ ಹೇಳ? ಕಮೆಂಟ್ ಮಾಡಿ. ನವೋದಯ ಐಟಿ ಕೇರ್ಪಡೆ. ಫ್ರೆಂಡ್ಸ್, ಹುಡುಗರೆಲ್ಲ ಇವಾಗ ಬರ್ತಾವ್ರೆ ನೋಡಿ. ಸಚಿನ್ ರವ್ರಿಗೆ ಇನ್ನೂ ಅವ್ರಿಗೆ ಅರಿಶಿನ ಶಾಸ್ತ್ರ ಮುಗ್ದಿಲ್ಲ. ಆದ ಕಾರಣ ಅವರು ಲೇಟಾಗಿ ಬರ್ತಾವ್ರೆ. ಇಲ್ಲ ಫ್ರೆಂಡ್ಸ್, ನಾವು ಏನಿದ್ರು ಪ್ರೇಕ್ಷಕರು ಚಪ್ಪಳ ತೊಟ್ಟಕ್ಕೆ ಬಂದಿದ್ವಿ. ಅಲ್ಲಿಂದ ಇಲ್ಲಕ್ಕ ನಾವು ಒಳಗಡೆ ಕಾಡ್ಬೋದು ಇವತ್ತು. ಚಪ್ಪಳೆ ಪುಟ್ಟ ಮಗು. ಫ್ರೆಂಡ್ಸ್, ಇವಾಗ ನಮ್ಮ ಚನ್ಕೇಶ್ ಅವ್ರು ಬಂದವ್ರು ನೋಡಿ. ಫ್ರೆಂಡ್, ಬೆಂಗಳೂರಿಂದವ. ಬೆಂಗಳೂರು ಅಂತ ಹೇಳ್ಕೊಳ್ಳಿ. ನಮ್ಮ ಟೂರ್ನಮೆಂಟ್ಗೋಸ್ಕರ ಬೆಂಗಳೂರಿಂದ ತಮ್ಮ ಅತ್ಯುನ್ನತ ಕೆಲಸ ಎಲ್ಲಾನು ಬದಿಗೆ ಸರಿಸಿ ಇವರು ನಮ್ಮ ಟೂರ್ನಮೆಂಟ್ಗೆ ಎನ್ಕರೇಜ್ ಮಾಡಕ್ ಬಂದವ್ರೆ. ಇವರು ಅದೆಷ್ಟೋ ವರ್ಷಗಳ ನಂತರ ನಮ್ಮ ಟೂರ್ನಮೆಂಟ್ ಆಡಕ್ ಬಂದವ್ರೆ. ಫಸ್ಟ್ ಗೆಲ್ಸ್ಕೊಂಡು ಟೀಮ್ ಓನರ್ ಬರ್ತಾವ್ರು ನೋಡಿ. ಫ್ರೆಂಡ್ಸ್, ಟೀಮ್ ಓನರು ನೋಡಿ. ಫ್ರೆಂಡ್ಸ್, ಇವರು ಅನ್ನದ ನಾನು ತಿಂತೀನಿ, ಬೇರೆಯವ್ರಿಗೂ ತಿನ್ನಿಸ್ತೀನಿ. ಆಮೇಲೆ ನನ್ನ ಅನ್ನಪೂರ್ಣೇಶ್ವರ ಅಂತಾರೆ, ಅಂದ್ರೆ ಅನ್ನದಾತ ಅಂತ. ಬಂದವ್ರಿಗೆ ಹೊಟ್ಟೆ ತುಂಬಾ ಎಣ್ಣೆ ಜೊತೆ ಊಟನೂ ತಿನ್ಸಿ ಕಳಿಸ್ತೀನಿ, ಆ ತರ. ಅಂದ್ರೆ ಫ್ರೆಂಡ್ಸ್ ನೋಡಿ, ಬಂದ ಅಡಿಕೆ ಅಲ್ಲಿ ಬೂಮರ್ ತಂದ್ಕೊಟ್ಟವ್ರು ನೋಡಿ. ಏನ್ ಕೇರ್ ಮಾಡ್ತಾರೆ ನೋಡಿ ನಮ್ಮ ಟೀಮ್ನ. ಹೊಸ ಆಗಮನ ಫ್ರೆಂಡ್ಸ್. ಇವತ್ತು ಗ್ಯಾರಂಟಿ ನಮ್ಮ ಟೀಮು. ಫ್ರೆಂಡ್ಸ್, ಇಬ್ರು ಟಾಸ್ ಗೆದ್ಕೊಬತ್ತವ್ರೆ. ಇವಾಗ ಫಸ್ಟ್ ಮ್ಯಾಚ್ ಟಾಸ್ ಗೆದ್ದಿದ್ದೀವಿ. ಫ್ರೆಂಡ್ಸ್, ಫಸ್ಟ್ ಮ್ಯಾಚ್ ಟಾಸ್ ಗೆದ್ದಿದ್ರಿಂದ ಫೀಲ್ಡಿಂಗ್ ತಗೊಂಡಿದ್ದು, ಅದಕ್ಕೆ ಎಲ್ಲ ಹೋಯ್ತಿದ್ದೀವಿ. ಫ್ರೆಂಡ್ಸ್, 26 ರನ್ ಹೊಡಿಬೇಕು. ನಮ್ಮ ಓಪನರ್ಸ್ ಇನ್ನೂ ಆಟ ಆಡ್ತಾವ್ರೆ. ಕಮೆಂಟೇಟರ್ಸ್ಗೆ ರೆಸ್ಪೆಕ್ಟ್ ಕೊಡಲ್ಲ, ಆಟಗಾರ ಆಗ್ಬಿಟ್ಟು. ಫ್ರೆಂಡ್ಸ್, ಅವ್ರ ಅಮ್ಮಂಗೆ ಸುಳ್ಳು ಹೇಳ್ತಾವನೆ. ಟೂರ್ನಮೆಂಟ್ಗೆ ಅಂತ ಬೆಳಗ್ಗೆಲ್ಲ ಬಂದು ಅಮ್ಮ ಈಗಲೇ ಸ್ಕೂಲ್ ಬಿಟ್ರು ಅಲ್ಲ, ಕಾಲೇಜ ಏನೇನೋ ಅವ್ರ ಅಮ್ಮಂಗೆ ಸುಳ್ಳು ಹೇಳ್ತಾವ. ಫ್ರೆಂಡ್ಸ್, ಅಡ್ರೆಸ್ಸೇ ಗೊತ್ತಿಲ್ವಂತೆ ಇವನಿಗೆ, ಮಾವನೂರ್ದು ಅಡ್ರೆಸ್ಸು. ಇಲ್ಲೇ ಆಟಾಡ್ತಾವನೆ. ಅವ್ರ ಅಮ್ಮಂಗೆ ಕೇಳ್ಕೊತಾವನೆ ಮಾವನೂರು ಅಡ್ರೆಸ್ ಎಲ್ಲಿ ಅಂತವ. ಪ್ರಮೋದ್ ಅಲ್ಲ, ಒಪ್ಪು ಅಂತ. ಜರ್ಸಿ ಮಾತ್ರ ಒಂದು. ಫ್ರೆಂಡ್ಸ್, ಇವಾಗ ನಾವೀಗ ಊಟ ಮಾಡಕ್ಕೆ ಹೋಗ್ತಾ ಇದ್ದೀವಿ. ಇವರೇ ಆರ್ಗನೈಸ್ ಮಾಡಿರೋರೆ ಅನ್ನ ಹಾಕವ್ರು ನಮಗೆ.
ಬಿಟ್ಟಿ ಊಟ ಪೋಲ್ ಆಯ್ತೈತೆ ನನ್ನ ಕಂಡಿಡ್ರಿ ನೀರು ಪೋಲ ಆಯ್ತೈತಂತೆ ಹಾಂ ಪುಣ್ಯಾತ್ಮ ಅಂತ ಆತ್ಮ ಬೇಕು ನೀನು ಇಲ್ಲಿ ತಡಿಯೋ ಫೋಟೋ ತಗೊಳ್ಳೋಣ ತಡಿಯೋ. ಆಯ್ತಿಲ್ಲ ಫ್ರೆಂಡ್ಸ್, ಅದಕ್ಕೆ ಯಾರು ಆಫ್ ಮಾಡಿಲ್ಲ. ಹೌದೌದು. ಅವ್ನು ನಮ್ಮ ಪೆದ್ದ ಏನಪ್ಪ ಈಗ ನಿಮ್ಮ ಕತೆ ಓಕೆ, ಏನಯ್ಯ ಒಂದ್ ನಿಮಿಷ ನಾನು ಪೆದ್ದ ಕೈ ತೊಳ್ಕೋಬೇಕು ಫ್ರೆಂಡ್ಸ್, ಕೈ ತೊಳ್ಕೋಬೇಕು. ಎಲ್ಲೈತೆ ಎಲ್ಲಿ ನಿಲ್ಲಿಸ್ತಾವ ಯಾರಿಗೆ ಖಾಲಿ. ಸ್ವಲ್ಪ ಸೈಡ್ ಆಟ ಆದಾಗ ಹೆಂಗ್ ಆಡ್ಬೇಕು ಅಂತ ಗೊತ್ತಾಗಲ್ಲ. ಅವರೆಲ್ಲ ಬಿಲ್ಡರ್ ಎಲ್ಲ ನೋಡ್ತಾ ಇರ್ತಾರೆ, ಅವ್ನು ಅಪ್ ಹೊಡೆದ್ರೆ ಅಷ್ಟೇ ಎಲ್ಲಾರು ಹೊಡೆಯಲ್ಲ ಅಂತ ಅನ್ನಲ್ವಾ. ನೀವು ಏನು ಕ್ರಿಕೆಟ್ ಗೊತ್ತು ತಾನೆ ಸಚಿನ್ ಆಫ್ ಕಟ್ರ್ ಆಗ್ತಾನೆ ಅಂತ. ಆ ಕಡೆ ಹೋಗ್ಬಿಟ್ಟಿದ್ರೆ ಆದರ್ಶ್ ಅವ್ರಿಗೆ ಅಣ್ಣ ಮ್ಯಾನ್ ಆಫ್ ದ ಮ್ಯಾಚ್ ಇಸ್ಕೋಗು. ಸೀರೆ ಸೀರೆ ಹಾಕೊಂಡು ಚಲೋ ಅದು ಸೀರೆ ಇನ್ನೇನು ನಿಮಗೆ ಸಿರಿ ನಾವು ಬಾವ ಒಂದು ಹೊಡೆದಿರ. ನಾನು ಓದ್ಬಲ್ಲ ಹೊಡಿಬೇಕಾಯ್ತು, ನಂಗೆ ಭಯ ಇನ್ನೂ ಪುಸ್ತಕ ನಮ್ಮ ಬಾವ ಹೊಡೆದಿರ ಬಾವ ಮುಂದೆ ಸೀರೆ ಹಾಕೊಂಡು ಸಿಕ್ಕಲ್ಲ ಅದು ಇರೋ ಭಯ ಆಗ್ಬಿಡ್ತಾವ. ಮಣಿ ಈಗ ಬಂದೈತಿ, ಎಲ್ಲಿ ಡಾಟಾ ಬಿಡ್ತಾನೆ ಡಾಟಾ ಬರ್ರೋ ಬರ್ರೋ ಮಾಡಕ್ಕೆ ಹಾಂ ಫ್ರೆಂಡ್ಸ್, ಇವತ್ತು ಇದ್ದಿದ್ದು 3 ಮ್ಯಾಚಲ್ಲಿ ನಾವು 3 ಮ್ಯಾಚ್ನ ಗೆದ್ಕೊಂಡು ಫೈನಲ್ಲೇ ಒಂದು ಖುಷಿಯಿಂದ ಮನೆಗೆ ಹೋಗ್ತಾ ಇದ್ದೀವಿ ಫ್ರೆಂಡ್ಸ್. ಇವಾಗ ಬನ್ನಿ ನಮ್ಮ ಬೇಕು ಒಳ್ಳೆ ರೀತಿಯಲ್ಲಿ ನಾವು ಪಂದ್ಯಾಟಗಳನ್ನು ಜಯಿಸಿ ಇವತ್ತು ಹೋಯ್ತಾ ಇದ್ದೀವಿ. ಫ್ರೆಂಡ್ಸ್, ಇವಾಗ ನಮ್ಮ ಗಾಡಿದು ಬೈಕಲ್ಲಿ ಕರ್ಕೊ ಹೋಯ್ತಾವ ನೋಡಿ. ಜೂಮ್ ಹಾಕೊಡಕ್ಕೆ ಪೂರ ಇವನೇನು ಮಕ್ಕ ಹೇಳ್ತಿದ್ದಂಗೆ ಇಟ್ಕೊಂಡವನೆ. ಫ್ರೆಂಡ್ಸ್, ಆಮೇಲೆ ಏನು ಗೊತ್ತಾ, ನಾನು ಇದೇ ಟಿ ಶರ್ಟ್ ಹಾಕಿದ್ದೀನಿ ಅಂತ ಅನ್ಕೋಬೇಡಿ. ಯಾಕಂದರೆ ಇದು ನಮಗೆ ಲಕ್ ತಂದುಕೊಟ್ರೆ ಟಿ ಶರ್ಟು, ಟ್ರೋಫಿ ತಂದುಕೊಟ್ರೆ ಟಿ ಶರ್ಟು. 3 ಟಿ ಶರ್ಟ್ ಅವೇ ನಮಗೆ, ನಾವೇ ಮಾಡಿಸ್ಕೊಂಡ್ರೆ 3 ಅವೇ. ಅದರಲ್ಲಿ ದಾಯಕ ಬಂದಾಗ ಎಲ್ಲವಾಗಲೂ ಗೆಲ್ತೀವಿ ನೋಡಿ. ಅದೊಂದು ಟಿ ಶರ್ಟು, ಅವ್ನು ತೋರ್ಸ. ಇದೊಂದು ಟಿ ಶರ್ಟು, ಅದೊಂದು ಟಿ ಶರ್ಟು, ಇದೊಂದು ಟಿ ಶರ್ಟು ನನ್ ತೋರ್ಸ. ಇನ್ನೊಂದು ಟಿ ಶರ್ಟು ನಾನು ತೋರಿಸ್ತಾ. ನಂದೊಂದು ಟಿ ಶರ್ಟು, ಒಟ್ಟಿಗೆ 3 ಟಿ ಶರ್ಟ್ ಅವ ನಮ್ಮ ಹತ್ರವ. ಆದರೆ ಏನು ಮಾಡೋದು, ಇದನ್ನ ಆಯ್ಕೊ ಬಂದಾಗ ನಾವು ಜಾಸ್ತಿ ಗೆದ್ದಿರೋದು, ಅದರಿಂದ ನಾನು ಇದನ್ನೇ ಆಯ್ಕೊ ಬರೋದು. ಈ ಟಿ ಶರ್ಟ್ ಅಂತ ಲಕ್ಕಿದ್ದಂಗೆ ಕಾಯ್ಸ್. ಹೌದೌದು. ನನ್ನ ವಾಯ್ಸ್ ಹೇಗಿತ್ತು ಅಂತ ಹೇಳಿ ಕಮೆಂಟ್ ಮಾಡಿ. ನೀವು ಬತ್ತೀನಿಲ್ಲ ಅಂದರೆ ಅಲ್ಲ, ನಾವು ಹೋಗಲ್ಲ. ನಮ್ಮ ಹುಡುಗ ಒಂದು ವಾಚ್ ಕೊಟ್ಟಾನೆ ಕಾಯ್ಸ್, ಅದು ಏನು ಅನ್ನೋದೇ ತೋರಿಸ್ತಾ ಇಲ್ಲ. ಏನು ಫ್ರೆಂಡ್ಸ್, ಇವಾಗ ನಾವು 2ನೇ ದಿನದ ಟೂರ್ನಮೆಂಟ್ಗೆ ಹೋಗ್ತಾ ಇದ್ದೀವಿ ನೋಡಿ. ನಾವು 3 ಜನ, ಇವನು ಮಖ ತೋರಿಸ್ಲಾ, ಮಖ ತೋರಿಸ್ಲಾ, ಇವನು ನಾನು, ಒಟ್ಟಿಗೆ 3 ಜನ ಒಂದೇ ಬೈಕಲ್ಲಿ ಹೋಗ್ತೀವಿ. ಹೇಳ ಬೈಕ್ ಓಡ್ಸಕ್ ಬರೋರು ಓಡಿಸ್ತಾರೆ ಅಂತ ಹೇಳ. ಬೈಕ್ನೇ ಓಡ್ಸಕ್ ಬರಲ್ಲ ಫ್ರೆಂಡ್ಸ್ ಇವನಿಗೆ. 50 ಸತಿ ಆಫ್ ಮಾಡ್ಕೊತಾವನೆ. ಐಡ್ಲಿಂಗ್ ಕಡಿಮೆ ಐತೆ ಅಂತ ಹೇಳಿದ್ದೀನಿ, ಆದ್ರೂ ಆಫ್ ಮಾಡ್ಕೊತಾವನೆ. ಇವಾಗ ಏನು ಗೊತ್ತಾ, ನಾವು 3ಕ್ಕೆ 3 ಗೆದ್ಬಿಟ್ಟು ಕ್ವಾಲಿಫೈ ಆಗಿದ್ದೀವ. ಇವಾಗ ಸೂಪರ್ 8 ಆಡಿಸ್ತಾರೆ. ಅದರಲ್ಲಿ 1 ಹೊಡೆದ್ರೆ 1 ಪ್ಲೇಸ್ ಪಕ್ಕ ನಮಗೆ, ಆಯಿತಾ. 1 ಮ್ಯಾಚ್ ಹೊಡಿಬೇಕು, 1 ಮ್ಯಾಚ್ ಹೊಡೆದ್ರೆ 1 ಪ್ಲೇಸ್ ಪಕ್ಕ. ಇನ್ನು ಎಷ್ಟೋ 10:30ಗೆ 10:15ಗೆ ಮ್ಯಾಚ್ ಐತೆ. ನಾವು ಇನ್ನೂ 9:15 ಏನೋ ಆಗೈತೆ ಸಮಥಿಂಗು. ಇನ್ನೂ ಇಲ್ಲೇ ಹೋಗ್ತಾಯಿದ್ದೀವಿ ನಾವು. ಇನ್ನೂ ಅರ್ಧ ದೂರ ಹೋಗ್ಬೇಕು, ಇನ್ನೂ ಅರ್ಧ ದೂರನೂ ಬಂದಿಲ್ಲ ನಾವು. ಅರ್ಧ ದೂರನೂ ಬಂದ್ರೆ ಅರ್ಧ ದೂರನೂ ಹೋಗ್ಬೇಕಂತೆ. ಯಾವ ಕನ್ನಡನ ಇದು? ನೋಡಿ ಗಾಯ್ಸ್, ಸಮಯ ಮಾತಾಡಲಿಲ್ಲ. ಅಲ್ಲೇನ ನೀ ಇದು ಹೇಳ್ತೀಯ ಬಾ. ಈ ಕಡೆನೂ ಆಕಾಶ. ಫ್ರೆಂಡ್ಸ್, ಇವಾಗ ನಾವು ಫೈನಲ್ಸ್ಗೆ ಹೋಗಿದ್ದೀವಿ ಫ್ರೆಂಡ್ಸ್. ಇವಾಗ
ಫ್ರೆಂಡ್ಸ್ ಎಲ್ರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ಫ್ರೆಂಡ್ಸ್ ಹೋಗಿದ್ದೀನಿ ಅಂತ ಇದ್ದೀನಿ. ಫೈನಲ್ಸ್ ಯಾರಿಗೆ ಮ್ಯಾಚ್ ನೋಡ್ಬೇಕು ಹೋಗ್ತಾರ ಅಲ್ಲಲ್ಲಲ್ಲಲ್ಲಲ್ಲಲ್ಲ ಬೇಡ ಅಂತಾನೆ ಇಲ್ವಲ್ಲೋ ನಿನ್ ಬಾ ಬ್ಯಾಡ. ಫ್ರೆಂಡ್ಸ್ ಇವಾಗ ಫೈನಲ್ ತಲುಪಿದೀವಿ ನಾವು. ಮುಜ್ರುಬಾನಿ ಕಳ್ಸು. ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಕಾಣಿಸ್ತಾ ಇಲ್ಲ. ಅಂದ್ರೆ ನಾನು ಚೆನ್ನಾಗಿ ಅಲ್ಲಿ ಹೋಗಿ ಅಲ್ಲಿ ಸ್ಟೇಜ್ ಹತ್ರ ಎಲ್ಲ ಫ್ರೆಂಡ್ಸ್ ಇವಾಗ ನಾವು ಫೈನಲ್ಗೆ ಹೋಗಿ ಕೂತಿರೋದ್ರಿಂದ ನಮ್ಮ ಟೀಮ್ ಮೇಟ್ಸ್ಗಳನ್ನ ರಿವ್ಯೂ ಕೇಳಕ್ ಹೋಗ್ತಾ ಇದ್ದೀನಿ. ಬನ್ನಿ ಜಗದೀಶ್ ಅವರೇ, ನಾವು ಫೈನಲ್ಗೆ ಹೋಗಿ ಕೂತಿದ್ದೀವಿ, ಇದ್ರ ಬಗ್ಗೆ ಏನು ಹೇಳಕ್ ಇಷ್ಟಪಡ್ತೀರಾ? ಇದು ನಮ್ಮ ಬಹುದಿನಗಳ ಆಸೆ. ಅದು ಕೋಡಳ್ಳಿಲಿ ಮಿಸ್ ಆಗಿತ್ತು, ಆದರೆ ಇಲ್ಲಿ ಸಕ್ಸಸ್ ಆಗಿದೆ. ಆಸೆಗೆ ನಮ್ಮ ಆಸೆ ಈಡೇರಿಸಿರೋದಕ್ಕೆ ನಮಗೇನು ಮಾತೇ ಬತ್ತಾಯಿಲ್ಲ. ಒಂಚೂರು ಪಲಾವು ಜಾಸ್ತಿ ತಿಂದ್ಬಿಟ್ಟೆ, ಹಂಗಾಗಿ ಮಾತು ಬತ್ತಾಯಿಲ್ಲ. ಪಾಸ್ ನನ್ಬೋದು. ನೋಡಿ ವೀಕ್ಷಕರೇ, ಇವರು ಪಲಾವ್ ತಿಂದು ಇವರಿಗೆ ಮಾತುಗಳೇ ಗೊತ್ತಾಯಿಲ್ಲ, ಅಷ್ಟು ಖುಷಿ ಆಗೈತಂತೆ. ಬರೋಣ ಅವರ, ನೀವೇನು ಹೇಳಕ್ ಇಷ್ಟಪಡ್ತೀರಾ? ತುಂಬ ಖುಷಿಯಾಗಿದೆ. ಕನಸು ವರ್ಲ್ಡ್ ಕಪ್ ಹೊಡಿಬೇಕು ಅಂತ ಬಂದಿದ್ದೀವಿ, ಹೊಡಿತೀವಿ, ಖುಷಿಯಾಗಿದೆ. ಧನ್ಯವಾದಗಳು ಬರೋಣ. ಪುರುಷೋತ್ತಮ ಅವರೇ, ಆಟಗಾರರು ಅಂತ ಕೇಳ್ಪಟ್ಟಿದ್ದ, ನೀವೇನು ಹೇಳಕ್ ಇಷ್ಟಪಡ್ತೀರಾ? ಅವ್ರು ಬೆಸ್ಟ್ ಬಾಲರ್ಗೆ ಆಸೆ ಪಡ್ತಾ ಇದಾರೆ. ಆಗ್ತಾ ಇಲ್ಲ. ಮಾವನವ್ರು ಬಂದು ನಮ್ಮೂರಲ್ಲಿ ಹೊಡ್ಕೊಯ್ದು ನಾವು ಬಂದು ಇಲ್ಲಿ ಹೊಡಿಬೇಕಷ್ಟೇ. ಇದು ಆಕ್ಚುಲಿ ಚೆನ್ನಾಗಿರೋದು. ಎರಡೇ ಮಾತಲ್ಲಿ ಮುಗಿಸ್ತಾರೆ ಫ್ರೆಂಡ್ಸ್. ಜೈ ಶ್ರೇಯಸ್ ಅವರೇ, ನೀವೇನು ಹೇಳಕ್ ಇಷ್ಟಪಡ್ತೀರಾ? ಹೊರಗಡೆ ನಿಂತ್ಕೊಂಡು ನಮ್ಗೆ ಇಷ್ಟೆಲ್ಲ ಚೇರ್ ಅಪ್ ಮಾಡ್ತಾ ಇದೀರಾ, ಇದಕ್ಕೇನು ಹೇಳಕ್ ಇಷ್ಟಪಡ್ತೀರಾ? ಇಲ್ಲಿ ಗಂಟ ಬಂದಿದ್ದೀರಾ, ಚೆನ್ನಾಗಿ ಆಡಿ ಫೈನಲ್ಸ್ ನಾಗ ಗೆದ್ಕೊಂಡು ಮನೆಗೆ ಹೋಗಿ ಕೊಡ್ಕೊಂಡು ಮನೆ ಕಡೆ. ಧನ್ಯವಾದಗಳು ಫ್ರೆಂಡ್ಸ್. ನಾವೆಲ್ಲ ಕಾತ್ರದಿಂದ ಕಾಯ್ತಿರ್ತಕ್ಕಂಥ ಒಬ್ಬ ಒಳ್ಳೆ ವ್ಯಕ್ತಿ ತೋರಿಸ್ತೀವಿ. ಮನೆ ಏನ್ ಹೇಳಕ್ ಇಷ್ಟಪಡ್ತೀರಾ ಇವ್ರೆ? ನಮ್ ಕ್ಯಾಪ್ಟನ್ ಏನ್ ಹೇಳ್ತಾರೆ ಅದೇ. ಕ್ಯಾಪ್ಟನ್ ಯಾರು? ನಮ್ ಕ್ಯಾಪ್ಟನ್ ಇವ್ರು ನದೀಶ್ ಅಂತ, ಅವ್ರು ಏನ್ ಹೇಳ್ತಾರೆ ಅದೇ ಫೈನಲ್. ನೋಡಿ ಫ್ರೆಂಡ್ಸ್, ಬೆಳಿಗ್ಗೆ ಅಷ್ಟು ಹೊತ್ತಿಗೆ ಎದ್ದೆ ನನ್ನ ಬೈಕಿಗೆ 50 ರೂಪಾಯಿ ಪೆಟ್ರೋಲ್ ಹಾಕ್ಸ್ಕೊಂಡು ಹಣ ಹೋಗ ನಡಿ ಅಂತ ಟ್ರಿಪ್ಸ್ ಬಂದಿದ್ದೀವಿ. ಏನು ಹೇಳಕ್ ಇಷ್ಟಪಡ್ತೀರಾ? ಏನ್ಲಿ ಮಾತಾಡಿ. ನೋಡಿ ಫ್ರೆಂಡ್ಸ್, ಇವಾಗ ಇವರು ನಮ್ಮ ಟೂರ್ನಮೆಂಟ್ ಅಲ್ಲಿ ಅತ್ಯುತ್ತಮ ಬೌಲರ್ ಆಗಿ ಹೊರಹೊಮ್ಮಿದ್ದಾರೆ. ಈಗ ನಾವು ಫೈನಲ್ಸ್ ಹೋಗಿರೋದ್ರ ಬಗ್ಗೆ ಏನು ಹೇಳಕ್ ಇಷ್ಟಪಡ್ತೀರಾ? ಫಸ್ಟ್ ಪ್ರೈಸ್ ಹೊಡೆದೇ ಹೊಡಿತು ಅಂತ ಹೇಳ್ತೀವಿ. ನಮ್ಮೂರಿಗೆ ಬಂದು ಹೊಡೆದವ್ರೆ, ಇಲ್ಲಿ ಹೊಡಿಲೇಬೇಕಂತ, ಫಸ್ಟ್ ಹೊಡಿಲೇಬೇಕಂತ ಹುಮ್ಮಸ್ಸಲ್ಲಿ ಇದೀವಿ, ಹೊಡೆದೇ ಹೊಡಿತೀವಿ. ನೀವು ಅದೆಷ್ಟೋ ದಿನ ಆಗಿತ್ತು ನಮ್ಮ ಊರಿಗೆ ಬಂದು, ಇದೀಗ ಈ ಟೂರ್ನಮೆಂಟಿಗೆ ಬಂದು ನಮ್ಮನ್ನು ಫೈನಲ್ಸ್ ಕರ್ಕೊಂಡು ನಿಲ್ಸಿದ್ದೀರಾ. ಏನು ಹೇಳಕ್ ಇಷ್ಟಪಡ್ತೀರಾ? ಏನು ಹೇಳಕ್ಕಲ್ಲ, ನನ್ನ ಸ್ವಲ್ಪ ಬ್ಯಾಟಿಂಗ್ ಆಡೋದ್ ಮೇಲ್ಗಡೆ ಕಳ್ಸ್ಕೊಡಿ ಅಷ್ಟೇ. ನೋವಿದೆ, ವಂದನೆಗಳು. ತುಂಬಾ ನೋಡಿ ಫ್ರೆಂಡ್ಸ್, ಇವರು ಒಂದ್ ರೀತಿ ನಮ್ಮ ಟೀಮನ್ನ ಓನರ್ ಅಂತಲೇ ಹೇಳ್ಬೋದು. ನೋಡಿ ನಾವು ಫೈನಾನ್ಸ್ ತಲುಪಿರೋದ್ರಿಂದ ನಿಮ್ಗೆ ಏನ್ ಅನಿಸ್ತೈತೆ? ನಿಮ್ ಮನ್ಸಿಂದ ಹೇಳ್ತೀರಿ, ಹೊಟ್ಟೆಯಿಂದ ಹೇಳಿ. ನೀವು ಅಭ್ಯಂತರ ಇಲ್ಲ. ದಯವಿಟ್ಟು ಹಳೆಕೋಟೆ ಹೋಬಳಿಲಿ ನಮ್ಮೂರ್ದೊಂದು ಟೀಮ್ ಇದೆ, ಟಫ್ ಟೀಮ್ ಅಂತ. ಕೆಲವೊಂದು ಲೀಗ್ ಮ್ಯಾಚ್ ಎಲ್ಲ ತೋರಿಸ್ಕೊಬತ್ತಾರೆ ನಮ್ಮ ಹುಡುಗರು. ಅದಕ್ಕೆ ನಮ್ಮ ಎಲ್ಲ ಪ್ರೋತ್ಸಾಹಗಳು ಇದ್ದೇ ಇರುತ್ತೆ. ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೊಳ್ಳೋ. ಎಲ್ಲಿ ಆದರೂ ಎಲ್ಲ ಥರ ಒಳ್ಳೆ ಗೆಲ್ಲಿ ಚೆನ್ನಾಗಿ ಜಯಶೀಲರಾಗಿ ಬರಲಿ ಅಂತ ಪ್ರಾರ್ಥನೆಯಿಂದ ಬೇಡ್ಕೊಳ್ತೀವಿ ನಾವು. ತುಂಬ ಥ್ಯಾಂಕ್ ಯು ಸೋ ಮಚ್. ಸಿಕ್ಕಾಪಟ್ಟೆ ಖುಷಿಯಾಗಿದೆ. ನನಗೆ ಏನು ಮಾತಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ. ಗುಡ್ ಲಕ್ KKH ಬಾಯ್ಸ್. ಥ್ಯಾಂಕ್ ಯು ಅನ್ನದಾತ ಪ್ರಭುವೇ. ಇವ್ರ ಬಗ್ಗೆ ಹೇಳಬೇಕು. ಇವರು ನಮ್ಮ ಊರಲ್ಲೇ ಅತ್ಯುನ್ನತ ಮಿನಿ ಪ್ಲೇಯರ್. ಒಂದೆರಡು ಮಾತು ಹೇಳ. ಏನಾದ್ರು ಈ ಟೂರ್ನಮೆಂಟ್ ಬಗ್ಗೆ ಏನು ಅನಿಸ್ತೈತೆ? ಫೈನಲ್ಸ್ ಬಗ್ಗೆ ಏನು ಹೇಳಕ್ ಇಷ್ಟಪಡ್ತೀರಾ? ಖುಷಿ ಆಯ್ತು, ತುಂಬಾ ಖುಷಿ. ಏನು ಊಟ ಕೊಟ್ರು ಚೆನ್ನಾಗಿತ್ತು. ಊಟ ಕೊಟ್ಟರೆ ಕ್ಯಾಮ್ರಾಮನ್ ಬಗ್ಗೆ ಮಾತಾಡೋ. ಥ್ಯಾಂಕ್ ಯು. ಸಾಕು ಪಡ್ಬೇಡ. ಇವಾಗ ನಮ್ಮ ಕ್ಯಾಮ್ರಾಮನ್ ಚನ್ಕೇಶ್ ಅವರು ಈ ಟೂರ್ನಮೆಂಟ್ ಬಗ್ಗೆ ಏನು ಹೇಳ್ತಾರೆ ಕೇಳಂಬನ್ನಿ. ಮಾವನೂರಲ್ಲೂ ಒಳ್ಳೆ ಟೂರ್ನಮೆಂಟ್ ಚೆನ್ನಾಗಿ ಇಸ್ಕೊಟ್ರು ಅವರು. ನಮ್ಮೂರಲ್ಲಿ ಕಪ್ಪಕ್ಕೆ ಹೋಗಿದ್ರು. ಇವಾಗ ನಾವು ಇಲ್ಲಿ ಹೊಡಿಬೇಕು ಅಂತ ಹೊಡಿತೀವಿ. ನೋಡು, ನಿನ್ನ ಗಂಗಾ
ನಾಗವಲ್ಲಿ ಆಗಿರೋದನ್ನ ನೋಡಿ. ಧನ್ಯವಾದಗಳು ಫ್ರೆಂಡ್ಸ್. ಇದೀಗ ಫೈನಲ್ ಮ್ಯಾಚ್ಗೆ ನಮ್ಮ ಓಪನರ್ಸ್ ಹೋಯ್ತವ್ರೆ. ಉತ್ತಮವಾದ ಶಾಟ್, ಗಾಳಿಯಲ್ಲಿ ಚೆಂಡು ಹಾಗೂ 6. ಫ್ರೆಂಡ್ಸ್, ಟೂರ್ನಮೆಂಟಲ್ಲಿ ಫಸ್ಟ್ ಪ್ರೈಸ್ ಹಿಡಿದೋಗ್ಬಿಟ್ಟು. ಫ್ರೆಂಡ್ಸ್, ಪಟಾಕಿ ತಂದಿದ್ದು ಗೆದ್ದ ತಕ್ಷಣ ಹೊಡೆಯೋಣ ಅಂತ. ನೋಡಿ ಫ್ರೆಂಡ್ಸ್, ಇದೇ ನಮ್ಮ KKH ಕ್ರಿಕೆಟರ್ಸ್ ಫುಲ್ ಟೀಮ್ ನೋಡಿ ಫ್ರೆಂಡ್ಸ್. ನಾನು ಯೂಟ್ಯೂಬರ್ ಜಂಜಿಕಮ್ ಬೌಲಿಂಗ್ ಮಾಡ್ತಾ ನೋಡಿ ಗೈಸ್ ಅಂತ ಹೇಳಿದ್ವಿ ಗೊತ್ತಾ? ಏನಂತ ಜಂಜಿಕಮ್. ಹಾಂ, ಥ್ಯಾಂಕ್ಸ್ ಅಣ್ಣ. ಫೀಲ್ಡಿಂಗ್ ಮಾಡ್ಬಿಟ್ಟು ಡ್ಯಾನ್ಸ್ ಕಣ. ಫ್ರೆಂಡ್ಸ್, ಟ್ರೋಫಿ ಎಲ್ಲ ಈಸ್ಕೊಂಡಾದ್ಮೇಲೆ ಎಲ್ಲರೂ ಫೋಟೋ ತಗೋತಿದ್ದು. ಫ್ರೆಂಡ್ಸ್, ಒಂದು ವಾರದಿಂದ ನಾವು ಇದೇ ಪ್ಲೇಸಲ್ಲಿ ಸೆಕೆಂಡ್ ಪ್ರೈಸ್ ಹೊಡ್ಕೊ ಹೋಗಿದ್ದ ಫ್ರೆಂಡ್ಸ್. ಇವಾಗ ಫಸ್ಟ್ ಪ್ರೈಸ್ ತಗೋ ಹೋಗ್ತಾ ಇದ್ದೀವಿ. NPL ಸೀಸನ್ 1 ಬೆಸ್ಟ್ ಬೌಲರ್ ನಮ್ಮ ಆದರ್ಶ್ KR ಅವರು ನೋಡಿ. ಇದೀಗ ಒಂದು ಉತ್ಸುಕತೆಯಿಂದ ನಾವು ಮನೆ ಕಡೆಗೆ ಹೋಗ್ತಾ ಇದ್ದೀವಿ. ಆಯ್ಕೊಳಕ್ಕೆ ಅವ್ರಿಗೆ ಶೂ ಕೊಟ್ಟವ್ರೆ. ಫ್ರೆಂಡ್ಸ್, ಇದು ಅಗ್ರವಾಲ್ ಗೇಟ್ ಸರ್ಕಲ್ಲು. ಇಲ್ಲಿ ಬಂದ ತಕ್ಷಣ ನಮ್ಮ ಹುಡುಗರೆಲ್ಲ ಫುಲ್ ರಚ್ಗೆ ಬಿಡ್ತಾರೆ, ಏನೋ ಗೊತ್ತಿಲ್ಲ. ಫ್ರೆಂಡ್ಸ್, ಮತ್ತೆ ನಾವು ಟೀ ಕುಡಿಯಕ್ಕೆ ಬಂದಿದ್ದೀವಿ ನೋಡಿ ಅದೇ ಅಂಗಡಿಗೆ. ಇವರೇ ಟೀ ಕೊಡಬೇಕು. ಫ್ರೆಂಡ್ಸ್, ಕ್ರಿಕೆಟ್ ಅಂದಮೇಲೆ ಸೋಲು ಗೆಲುವು ಎರಡನ್ನೂ ಸ್ವೀಕರಿಸಬೇಕು. ಸೊ ಇವತ್ತು ನಾವು ಗೆದ್ಕೊ ಹೋಗ್ತಿದ್ದೀವಿ. ಸಿಗುವ ಮುಂದಿನ ವಿಡಿಯೋದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಅಷ್ಟೇ.